ಕಣ್ಮುಂದೆನೇ ಇದೆಯಲ್ಲೇ ಶ್ರೇಯಾ. ಇಲ್ಲೇ ಇದ್ರೂ ನಿಂಗೆ ಗೊತ್ತಾಗಿಲ್ಲ ನೋಡು. ಹೌದು ಬಿಡು, ನೀನು ನಾಚ್ಕೊಳ್ಳೋದ್ರಲ್ಲೇ ಸರಿ ಹೋಗತ್ತೆ. ನನ್ ಬಂಗಾರದ ಕೂಸು. ಸತ್ಯ ಅಜ್ಜಿ ಹೋದ್ರು. ಮದ್ವೆ ಗಂಡು ದೇವಾಂಶ್ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಏನದ್ಕೆ ಹಾಗೆ ಕೇಳ್ತಾ ಇದ್ದೀರಾ? ಯು ಆರ್ ಆಲ್ವೇಸ್ ವೆಲ್ಕಮ್. ಓ, ಸಂಭ್ರಮ ಖುಷಿ ಶುಭ ಕಾರ್ಯಗಳಿಗೆ ಮಾತ್ರ ವೆಲ್ಕಮ್ ಮಾಡ್ತೀಯ ದೇವಾಂಶ್? ನಿನ್ ಜೀವನಕ್ಕೆ ನೀನ್ ವೆಲ್ಕಮ್ ಮಾಡೋದು ನೀನ್ ಪ್ರೀತಿಸೋ ಶ್ರೇಯಾನಲ್ವಾ? ಅಫ್ಕೋರ್ಸ್ ಅದಕ್ಕೆ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನೀವೆಲ್ಲರೂ ಒಪ್ಕೊಂಡ್ರಿ. ಅದೇ ನನಗೆ ಖುಷಿ. ಈಗ್ಲೇ ಇಷ್ಟು ಖುಷಿಯಲ್ಲಿದ್ಯಾ? ಏನ್ ಮದ್ವೆ ಆದ್ಮೇಲೆ ಏನ್ ಎಷ್ಟು ಸಂತೋಷವಾಗಿರ್ತೀಯೋ ಏನೋ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಅದಕ್ಕೆ ಏನ್ ಮಾತಾಡ್ಬೇಕು ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಸಂತೋಷ ಜಾಸ್ತಿಯಾಗಿ ಆಕಾಶದಲ್ಲಿ ತೇಲಾಡ್ತಿದ್ಯಾ ಅನ್ಸುತ್ತೆ. ಆಲ್ಮೋಸ್ಟ್ ಹಾಗೆ. ಮದುವೆ ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋಬೇಕು ಅನ್ಕೊಂಡೆ. ಮದುವೆ ಆಗ್ತಿದೆ, ಯಾವುದೇ ರೀತಿ ಅಡ್ಡಿ ಆತಂಕಗಳು ಯಾವುದೂ ಇಲ್ಲ. ನಿನ್ ಟೈಮ್ ಚೆನ್ನಾಗಿದೆ ದೇವಾಂಶ್. ಎಲ್ಲ ನೀನ್ ಅಂದ್ಕೊಂಡಂಗೆ ನಡೀತಾ ಇದೆ. ಅಫ್ಕೋರ್ಸ್ ಅದಕ್ಕೆ ಒಂದ್ ವೇಳೆ ಶ್ರೇಯಾ ಏನಾದ್ರೂ ನನ್ನ ಮದುವೆ ಮಾಡ್ಕೊಳಲ್ಲ ಅಂದಿದ್ರೆ ಲೈಫ್ ಲಾಂಗ್ ಬ್ರಹ್ಮಚರ್ಯಾಗಿ ಎದ್ಬಿಡ್ತಿದ್ನೇನೋ. ಅಂದ್ರೆ ಬೇರೆ ಯಾರನ್ನೂ ಮದ್ವೆ ಆಗ್ತಿರ್ಲಿಲ್ಲ ನೀನು? ಐ ಕಾಂಟ್ ಇಮ್ಯಾಜಿನ್. ಶ್ರೇಯಾನ್ ಬಿಟ್ರೆ ಇನ್ಯಾರನ್ನೂ ನಾನು ಆ ಸ್ಥಾನದಲ್ಲಿ ನೋಡಲ್ಲ. ಆ ಥಾಟ್ ಕೂಡ ಬರಲ್ಲ. ಸೂಪರ್. ನನ್ ಪ್ಲಾನ್ ವರ್ಕೌಟ್ ಆಗೋದ್ ಮಾತ್ರ ಅಲ್ಲ, ಶ್ರೇಯಾ ಜಾಗದಲ್ಲಿ ಬೇರೆಯವಳಿರೋದು ಕೂಡ ನನಗಿನ್ನೂ ಬೆನಿಫಿಟ್ ಆಗ್ತಿದೆ. ನಿನ್ ಮಾತು ಕೇಳ್ತಿದ್ರೆ ಶ್ರೇಯಾನ ನೀನ್ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನನಗ ಅರ್ಥ ಆಗ್ತಿದೆ. ನಿನ್ನೆವರೆಗೂ ಏನೋ ಅಂದ್ಕೊಂಡಿದ್ದೆ. ಈಗ ಗೊತ್ತಾಗಿದ್ದೇನು ಅಂದ್ರೆ ನಿನ್ ಪ್ರೀತಿ ಕೂಡ ಚರಿತ್ರೆ ಪುಟದಲ್ಲಿರುತ್ತೆ. ನಿಮ್ಮ ಅಭಿಮಾನ ಅದಕ್ಕೆ ಯಾವುದೇನೇ ಆದ್ರೂ ಅಪ್ಪ ಅಮ್ಮ ಇಂದು ಅಣ್ಣ ಇವರೆಲ್ಲರೂ ಶ್ರೇಯಾನ ಚಿಕ್ಕ ಸೊಸೆಯಾಗಿ ತಂದ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ಪ್ರೀತಿಸಿದ ಹುಡುಗಿ ಜೊತೆನೆ ಜೀವನ ಹಂಚ್ಕೊಂಡ್ರೆ ಅದಕ್ಕಿನ್ನ ಅದೃಷ್ಟ ಇನ್ನೇನಿರುತ್ತೆ. ಗ್ರೇಟ್. ನಿನಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅದಕ್ಕೆ. ವೆಲ್ಕಮ್. ನೀನ್ ಮದ್ವೆ ಮಾಡ್ಕೊಳ್ಳೋದು ನೀನ್ ಪ್ರೀತಿಸಿರೋ ಹುಡುಗಿನಲ್ಲ ದೇವಾಂಶ್. ಶ್ರೇಯಾ ರೆಡಿ ಮಾಡಿ ಕೂರ್ಸಿರೋ ಹುಡುಗಿ ಜೊತೆ. ಆ ವಿಷಯ ಮದ್ವೆ ಮುಗಿದು ಮುಸ್ಕು ತೆಗೆದಾದ್ಮೇಲೆ ನಿನಗೆ ಗೊತ್ತಾಗಿ ನಿನ್ ಎದೆ ಚೂರ್ ಚೂರಾಗಿ ನಿನ್ ಸಂಸಾರ ಇಡೀ ಊರೇ ಮಾತಾಡೋ ಸಂತೆ ಆಗುತ್ತೆ. ಇದಕ್ಕಿನ ನನ್ಗಿನ್ನೇನ್ ಬೇಕು?
ವೈದೇಹಿ ಅಕ್ಕ, ವೈದೇಹಿ ಅಕ್ಕ, ವೈದೇಹಿ ಅಕ್ಕ, ವೈದೇಹಿ ಅಕ್ಕ, ಶ್ರೇಯಾ ಅಕ್ಕ, ವೈದೇಹಿ ಅಕ್ಕ ಎಲ್ಲಿ? ಯಾಕೇನು ಹೇಳ್ತಾ ಇಲ್ಲ? ವೈದೇಹಿ ಅಕ್ಕ ಎಲ್ಲಿದ್ದಾಳೆ? ನಿನ್ನೆ ಕೇಳ್ತಿರೋದು ವೈದೇಹಿ ಅಕ್ಕ ಎಲ್ಲಿ? ಯಾಕೆ ಉತ್ತರ ಕೊಡ್ತಿಲ್ಲ ಅಂತ ಮುಸ್ಕನ್ನ ತೆಗೆದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಲ್ಲ. ಶ್ರೀಯಕ್ಕ, ಏನು ನೀನ್ ನಾಚ್ಕೋತಾ ಇದೀಯಾ? ಯಾಕೇನು ಮಾತಾಡ್ತಿಲ್ಲ? ನೀನ್ ಸೈಲೆಂಟ್ ಆಗಿದ್ರೆ ಚೆನ್ನಾಗ್ ಕಾಣಲ್ಲ. ದಿನ ಹೇಗಿರ್ತೀಯ ಹಾಗೆ ಇರು. ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ, ಅರ್ಥ ಆಯ್ತಾ? ನಿನಗೆ ಹೇಳ್ತಿರೋದು. ವೈದೇಹಿ ಅಕ್ಕ ಎಲ್ಲಿದ್ದಾಳೋ ಏನೋ. ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂದ್ರೆ ಸಿಗ್ತಾನೆ ಇಲ್ಲ. ಮಾರುತಿ ಏನ್ ಹೇಳೋದಕ್ ಬಂದೋ ಏನೋ. ನಾನು ಇಲ್ಲೇ ಇದ್ರು ಅವನ ಹತ್ರ ಮಾತಾಡೋಕೆ ಆಗ್ಲಿಲ್ಲ.